ANMR ನ್ಯೂಸ್ಗೆ ಸ್ವಾಗತ. ರು 10 ಲಕ್ಷ ಬೆಲೆ ಬಾಳುವ ಚಿನ್ನಾಭರಣ ಕಳ್ಳತನ. ಚಿಂತಾಮಣಿ ನಗರದ ಯಜ್ಞವಾಲ್ಕ ಮಂದಿರ ರಸ್ತೆಯಲ್ಲಿರುವ ಮಂಜುನಾಥರವರ ಮನೆಗೆ ಕನ್ನ ಹಾಕಿದ ಕಳ್ಳರು ಮನೆಯಲ್ಲಿದ್ದ ಬೆಳ್ಳಿಯ ಸಾಮಗ್ರಿಗಳನ್ನು ಬಿಟ್ಟು ಕಳ್ಳರು ಸುಮಾರು 170 ಗ್ರಾಂ ತೂಕದ ಸುಮಾರು 10 ಲಕ್ಷ ಬೆಲೆ ಬಾಳುವ ಚಿನ್ನಾಭರಣಗಳನ್ನು ಮಾತ್ರ ದೋಚಿಕೊಂಡು ಹೋಗಿರುವ ಘಟನೆ ಸೋಮವಾರ ರಾತ್ರಿ ನಡೆದಿದ್ದು, ಮನೆಯ ಮಾಲೀಕ ನೀಡಿದ ದೂರಿನ ಮೇಲೆ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮನೆಯ ಮಾಲೀಕ ಮಂಜುನಾಥ್ ಮತ್ತು ಕುಟುಂಬ ಮನೆಗೆ ಬೀಗ ಹಾಕಿಕೊಂಡು ಸಂಬಂಧಿಕರ ಗೃಹ ಪ್ರವೇಶ ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸಲು ಭಾನುವಾರ ಬೆಳಗಿನ ಜಾವ ಬೇರೆ ಊರಿಗೆ ಪ್ರಯಾಣ ಬೆಳೆಸಿದ್ದು, ಸೋಮವಾರ ಬೆಳಗಿನ ಜಾವ ಸುಮಾರು 2:30 ಗಂಟೆ ಸಮಯದಲ್ಲಿ ಮನೆಯ ಕಳ್ಳತನಕ್ಕೆ ಮುಂದಾಗಿ ಮನೆಯ ಬೀಗ ಹೊಡೆಯುತ್ತಿದ್ದ ಶಬ್ದ ಕೇಳಿದ ಕೆಳಗಿನ ಮನೆಯವರು ಮತ್ತು ಎದುರುಗಡೆ ಮನೆಯವರು ಪೊಲೀಸರಿಗೆ ಮತ್ತು ಮಂಜುನಾಥ್ರವರ ಅಣ್ಣ ಮಣಿಕಂಠ ಎಂಬುವರಿಗೆ ಮೊಬೈಲ್ ಮೂಲಕ ಮಾಹಿತಿ ನೀಡಿದ್ದಾರೆ. ಕೂಡಲೇ ಪೊಲೀಸರು ಮತ್ತು ಮನೆಯ ಮಾಲೀಕನ ಅಣ್ಣ ಸ್ಥಳಕ್ಕೆ ಬರುವಷ್ಟರಲ್ಲಿ ಮನೆಯ ಮುಂದೆ ನಿಂತಿದ್ದ ಕಳ್ಳ ಮತ್ತು ಮನೆಯ ಒಳಗಡೆ ಹೋಗಿದ್ದ ಕಳ್ಳರು ದಿಢೀರನೆ ಹೊರಗಡೆ ಬಂದು ಇತರೆ ಕಟ್ಟಡಗಳ ಮೇಲೆ ಜಂಪ್ ಮಾಡಿ ಕತ್ತಲಿನಲ್ಲಿ ಪರಾರಿಯಾಗಿದ್ದಾರೆ. ಮನೆಯ ಮಾಲೀಕ ನೀಡಿದ ದೂರಿನ ಮೇಲೆ ಪ್ರಕರಣ ದಾಖಲು ಮಾಡಿಕೊಂಡ ಪೊಲೀಸರು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಫೋನ್ ಮಾಡಿದ ತಕ್ಷಣ ಸಿಬ್ಬಂದಿಯವರು ಬಂದ್ಬಿಟ್ರು, ಪೊಲೀಸ್ ಎಲ್ಲ 5 ನಿಮಿಷಕ್ಕೆ ಬಂದ್ಬಿಟ್ರಲ್ಲ.